ಮತ ಪಡೆದು ಮಾಯವಾಗಿದ್ದ ಎಂಪಿ ಒಮ್ಮೆಲೆ ಫೈರ್. ಮತ್ತೆ ಮತಕ್ಕಾಗಿ ಮಸೀದಿ ಮಂದಿರ ಜಪ ಮಾಡ್ತಾ ಇದ್ದಾರಾ? ಸಿದ್ದುಗೆ ಸಭ್ಯತೆ ಪಾಠ ಹೇಳೋದಕ್ಕೆ ಅಸಭ್ಯ ಪದ ಬಳಕೆ ಸರಿಯೇ? ಇದೇ ಇಂದಿನ ಅಖಾಡ ಎಲುಬಿಲ್ಲದ ನಾಲಗೆ. ನಾಲಿಗೆಗೆ ಎಲುಬಿಲ್ಲ ನಿಜ, ಆದರೆ ನಾಲಿಗೆಯಲ್ಲಿ ಆಡಿರುವಂತಹ ಮಾತು ಅದು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನ ತಿಳಿಸಿ ಹೇಳುತ್ತೆ. ಹೀಗಾಗಿನೇ ಎಲುಬಿಲ್ಲದ ನಾಲಿಗೆಯನ್ನ ಯಾವ ಸ್ವರೂಪದಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ರಾಜಕೀಯ ಅಂತ ಹೇಳಿದ ಮೇಲೆ ರಾಜಕೀಯ ಅನ್ನುವಂಥದ್ದು ಒಂದು ರೀತಿಯಂಥ ಮಾತಿನ ಸಮರ ಇರುವಂತಹ ಅಖಾಡ. ಅದು ಇಲ್ಲಿ ಮಾತಿನ ಮಂಟಪವನ್ನು ಕೂಡ ಕಟ್ಟಬಹುದು, ಹಾಗೆಯೇ ಮಾತಿನ ಮೂಲಕವಾಗಿಯೇ ತಮ್ಮ ಚಾರಿತ್ರ್ಯವನ್ನು ತಾವೇ ಬಹಿರಂಗವಾಗಿ ತೋರಿಸ್ಕೊಳ್ಬೋದು, ತಾವೇನು ಅನ್ನುವುದನ್ನು ಬಹಿರಂಗಪಡಿಸ್ಕೊಳ್ಳೋದಕ್ಕೂ ಕೂಡ ಇರುವಂಥ ಒಂದು ಅವಕಾಶವಾಗಿ ಕಂಡು ಬರುತ್ತೆ ನಮ್ಮ ರಾಜಕಾರಣ. ಅದರಲ್ಲೂ ಸಂಸದ ಅನಂತಕುಮಾರ್ ಹೆಗಡೆಯವರಿಗೂ ವಿವಾದಾತ್ಮಕ ಹೇಳಿಕೆಗಳಿಗೂ ಅಥವಾ ಹಗುರವಾದಂತಹ ಮಾತುಗಳಿಗೂ ಹತ್ತಿರದ ನಂಟಿರುವಂತೆ ಕಾಣುತ್ತೆ. ಅನೇಕ ಸಂದರ್ಭಗಳಲ್ಲಿ ಈ ಸ್ವರೂಪದ ಮಾತುಗಳನ್ನು ಇದೇ ಅನಂತಕುಮಾರ್ ಹೆಗಡೆಯವರು ಆಡಿದ್ದಾರೆ. ಈಗ ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಅವರ ಪಕ್ಷದ ನಾಯಕರುಗಳು ಕೂಡ, ಬಿಜೆಪಿಯ ನಾಯಕರುಗಳೂ ಕೂಡ ಹತ್ತಿರಕ್ಕೂ ಸೇರಿಸಿಕೊಳ್ಳಲಾರದಂತಹ ಮಾತುಗಳನ್ನು ಅನಂತಕುಮಾರ್ ಹೆಗಡೆಯವರು ಆಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀರಿ. ಶಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ಹೀಗೆ ಮೂರು ದಿನಗಳಿಂದಲೂ ಅನಂತಕುಮಾರ್ ಹೆಗಡೆ ಫೈರ್ ಆಗಿದ್ದಾರೆ. ಮಂದಿರಗಳನ್ನೆಲ್ಲ ಕೆಡವಿ ಮಸೀದಿ ಕಟ್ಟಿದ್ದಾರೆ. ಈಗ ಮಸೀದಿಗಳನ್ನೆಲ್ಲ ಕೆಡವಿ ಮಂದಿರ ಕಟ್ತೀವಿ ಅಂದಿದ್ರು. ಅಷ್ಟಕ್ಕೂ ಸುಮ್ಮನಾಗದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತಾ ಏಕವಚನದಲ್ಲೂ ನಿಂದಿಸಿದ್ರು. ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಅನಂತಕುಮಾರ್ ಹೆಗಡೆ ಮೊನ್ನೆ ಶನಿವಾರ ಹೇಳಿದ್ದಿಷ್ಟು. ಶಿರಸಿಯ ವಿಜಯ ವಿಠಲ ದೇವಸ್ಥಾನ, ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು, ಅದು ವಿಜಯ ವಿಠಲ ದೇವಸ್ಥಾನ. ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಾರಲ್ಲ, ಅದು ಮಾರುತಿ ದೇವಸ್ಥಾನ. ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ. ಹಳ್ಳಿಯ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ. ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ. ರಾಮ ಜನ್ಮಭೂಮಿ ಇನ್ವಿಟೇಷನ್ ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗೆ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಹೆಗಡೆ ಆಡಿದ ಈ ಮಾತಿಗೆ ಇಡೀ ಕಾಂಗ್ರೆಸ್ ಮುಗಿಬಿದ್ದಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ದಕ್ಕಂತೂ ಕೆಂಡಾಮಂಡಲವಾಗಿತ್ತು. ಇದಕ್ಕೆಲ್ಲ ಇವತ್ತು ಮತ್ತೆ ಉತ್ತರ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ. ಅದು ಬರೀ ಉತ್ತರವಲ್ಲ, ಸವಾಲಿನ ಫೈರ್ ಟಾಕ್. ಇನ್ನೇನ್ರಿ ಹೇಳಿಸ್ಕೋಬೇಕು ನಾವು? ಇದು ಸಭ್ಯತೆನ? ಇದು ಸಂಸ್ಕೃತಿನ? ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ. ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ, ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನನಗೂ ಸಭ್ಯತೆ ಗೊತ್ತಿದೆ, ಸಂಸ್ಕೃತಿ ಗೊತ್ತಿದೆ. ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ. ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಮಗೆ ಪಾಠ ಮಾಡಿ. ಇವತ್ತು ಕೆಲವೊಬ್ಬರು ಸಭ್ಯರು ನಮಗೆ ಪಾಠ ಮಾಡ್ಲಿಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವರು ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು. ಅವರಿಗೊಂದು ಕಾನೂನು, ನಮಗೊಂದು ಕಾನೂನು, ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ಇದು ಯಾವ ಸೀಮೆ ನ್ಯಾಯ ರೀ? ಎಷ್ಟು ಕೀಳಾಗಿ ಹಿಂದೂ ಸಮಾಜವನ್ನು ಕಂಡ್ರು. ಅಂದ್ರೆ ಹಿಂದೂ ಸಮಾಜ ಅಂತಂದ್ರೆ ಇದೊಂದು ಬೇವರ್ಸಿ ಸಮಾಜನ ಇದು? ಇವರು ಸಮಾಜದ ಜನಗಳಿಗೆ ಓಟೇ ಇಲ್ವಾ? ಅಲ್ಲಿರ್ತಕ್ಕಂಥ 15%, 20% ಜನರು ಓಟಿಗೋಸ್ಕರ ಇಷ್ಟೆಲ್ಲ ಜೊಲು ಸುರಿಸ್ತಾರೆ. ಆದರೆ ಆ ಧ್ವನಿ ನಿಮ್ಮ ಧ್ವನಿಯಲ್ಲಿರಲಿ, ನಿಮ್ಮ ಭಾಷೆಯಲ್ಲಿರಲಿ. ಹಿಂದೂಗಳಿಗೆ ಒಂದು ರೀತಿ ಪದ್ಧತಿ, ಮುಸಲ್ಮಾನರಿಗೆ ಒಂದು ರೀತಿ ಪದ್ಧತಿ. ಇದು ಯಾವ ಸೀಮೆ ನ್ಯಾಯ ರೀ? ನೀವು ಹೇಳಿದ್ದು ಏಕವಚನದಲ್ಲಿ ಮಾತಾಡಿಸಿದ್ದು ಸರಿ ಅಂತಾದ್ರೆ ನಾನು ಮಾತಾಡಿದ್ದು ಸರಿ. ಯಾರು ನನ್ನನ್ನು ಒಪ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ, ದೇವರು ಒಪ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಲಿ, ಇವತ್ತು ಚರ್ಚೆ ಮಾಡಲಿ, ಯಾರು ಏನೇನು ಹೇಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೇಳಲಿ. ಸಿದ್ದರಾಮಯ್ಯನವರೇ, ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ. ಇಡೀ ಕರ್ನಾಟಕದ ಜನ ನೋಡ್ಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಆದರೆ ಸಿದ್ದರಾಮಯ್ಯನಂತಹ ಧರ್ಮಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅನಂತಕುಮಾರ್ ಹೆಗಡೆ ಮಾತಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ನಾಯಕರು ಟಕ್ಕರ್ ಕೊಟ್ಟರು. ಅನಂತಕುಮಾರ್ ಹೆಗಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ, ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅನಂತಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮುಖಂಡಗಳೇ ಸ್ವಲ್ಪ ಅವ್ರಿಗೆ ದೇ ಶುಡ್ ಟೇಕ್ ಕೇರ್ ಆಫ್ ಹಿಸ್ ಹೆಲ್ತ್.
ಯಾಕೆಂದ್ರೆ ಯಾರು ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಹಂಗ್ ಮಾತಾಡಕ್ ಹೋಗಲ್ಲ. ಸಿಎಂ ಡಿಸಿಎಂ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಎಲ್ಲಾ ನಾಯಕರ ಟೀಕೆಗೂ ಹೆಗಡೆ ಗುರಿಯಾದ್ರು. ಆ ಥರ ಹೇಳಿಕೆಗಳು ಬಹಳ ಕೀಳಮಟ್ಟದ ಹೇಳಿಕೆಗಳು ಮತ್ತು ಬಹುಶಃ ನಮ್ಮ ಹಿಂದೂ ಸಂಸ್ಕೃತಿಗೆ ಕಳಂಕ ಅಂತಲೇ ಹೇಳಬೇಕು. ಆ ಥರ ಹೇಳಿಕೆಗಳು ಯಾವ ಸಂಸ್ಕೃತಿ ಕೂಡ ಒಪ್ಕೊಳ್ಳೋದಿಲ್ಲ, ಯಾವುದೇ ಧರ್ಮದ ಸಂಸ್ಕೃತಿ ಇಂಥ ಹೇಳಿಕೆಗಳು ಒಪ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಮಾತನಾಡಬಾರದು. ಮೊದಲು ಗೌರವದಿಂದ ಮಾತಾಡೋದನ್ನ ಕಲೀಲಿ. 4 ವರ್ಷ ಯಾವ ಮೂಲೆಗಿದ್ದ ಅನಂತಕುಮಾರ್ ಅವರು? ಯಾವ ಮೂಲೆಗಿದ್ದ? ಎಲ್ಲಿದ್ದ? ಚುನಾವಣೆ ಬಂದು ಹೊರಗಡೆ ಬಂದ್ಬಿಟ್ಟು ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಅನಂತಕುಮಾರ್ ಹೆಗಡೆ ಅವರು 4 ವರ್ಷ ಯಾವ ಮೂಲೆಗಿದ್ದೆಪ್ಪ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ? ಅನಂತಕುಮಾರ್ ಹೆಗಡೆ ಅವರು ಸ್ವಲ್ಪ ನಲ್ಲಕ್ಕೆ ಅವ್ರ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಅವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಪಾಪ ಸೀಮಿತ ಏನೋ ಆಗಿರ್ಬೇಕು, ಅವ್ರಿಗೆ ಏನಾದ್ರು ಸ್ವಲ್ಪ ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರು ಮುಂಚಿಂದಲೇ ಪಾಪ ಫೈರ್ ಬ್ಯಾಂಡ್ ಅಂತ ಗುರುತಿಸ್ಕೊಂಡಾರಲ್ಲ, ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ ಅವ್ರದ್ದು. ಆ ಮನುಷ್ಯ ಇದ್ದಾನಲ್ಲ, ಸಂಸ್ಕಾರ ಇಲ್ಲದೆ ಇರೋ ಮನುಷ್ಯ, ಅವ್ರಿಗೆ ನಾವು ಏನು ಹೇಳೋದು? ಏನೋ ಅವರು ಸಂಸ್ಕಾರ ಇಲ್ಲದೆ ಇಲ್ಲದ್ರೆ ಹಾಗೆ ಮಾತಾಡೋದಲ್ವೇ? ಸಂಸ್ಕಾರಸ್ಥರು ಯಾಕೆ ಮಾತಾಡ್ತಾರೆ? ಅವ್ರಿಗೇನು ಹೇಳೋದ್ರಿಂದ ಅವರೇ ತಿಳ್ಕೊಬೇಕಾಗ್ತದೆ. ಸರ್ಕಾರ ಇದೆ, ಕಾನೂನಿದೆ, ಏನೋ ಅದಕ್ಕೆಲ್ಲ ಏನು ಬಂದೋಬಸ್ತ್ ಮಾಡಬೇಕು ಮಾಡೋ ಜವಾಬ್ದಾರಿ ಸರ್ಕಾರ ಮಾಡ್ತದೆ. ರಾಜಕೀಯಕ್ಕೋಸ್ಕರ ಇವರಿಗೆಲ್ಲ ಕುತಂತ್ರ ಮಾಡ್ತಿದಾರ. ಅನಂತಕುಮಾರ್ ಹೆಗಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುದ್ದಿ, ಸಿದ್ದರಾಮಯ್ಯ ಅವರ ಸುದ್ದಿ, ಡಿ.ಕೆ. ಶಿವಕುಮಾರ್ ಸುದ್ದಿ ಅನ್ನೋರೆಲ್ಲ ನಮ್ಮ ಇಲ್ಲಿ ಸುದ್ದಿ ಬಂದೆ ಅಂದ್ರೆ ಅವ್ರು ಎಲ್ಲಿಟ್ಟು ನಾವು ವರ್ಷ ಮೆಟ್ಟಿಗಳು ಅಂತ ಗ್ಯಾರಂಟಿ ಇದೆ. ಬಿಜೆಪಿಗೆ ಸೆರಗಿನ ಕೆಂಡವಾದ ಅನಂತಕುಮಾರ್ ಹೆಗಡೆ ನುಂಗಲೂ ಆಗದ ಉಗುಳಲೂ ಆಗದ ಪರಿಸ್ಥಿತಿ ಕೇಸರಿಯತ್ತು. ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ವಿರೋಧಿಸಲು ಸಮರ್ಥಿಸಿಕೊಳ್ಳಲು ಆಗ್ತಿಲ್ಲ ಬಿಜೆಪಿಗೆ. ಸಿದ್ದರಾಮಯ್ಯನವರ ಬಗ್ಗೆ ಹೇಳಿಕೆ ಕೊಡೋದ್ರಿಂದ ಅಹಿಂದ ಸಮುದಾಯ ತಿರುಗಿ ಬೀಳುವ ಆತಂಕ, ಭಯ ಇದೆ. ಲೋಕಸಭೆ ಚುನಾವಣೆ ವೇಳೆ ವಿವಾದದ ಭೀತಿ ಬೇಡ ಎಂಬ ವಾದವಿದೆ. ರಾಮನ ಅಲೆಯಲ್ಲಿರುವ ಬಿಜೆಪಿಗೆ ಹಿನ್ನಡೆಯಾಗುವ ಆತಂಕವೂ ಇದೆ. ಸಿದ್ದರಾಮಯ್ಯ ಟೀಕೆ ಸರಿಯಲ್ಲ ಎಂಬ ವಾದ ಎಲ್ಲಾ ಕಡೆ ಕೇಳುತ್ತಿದೆ. ಲೋಕ ಚುನಾವಣೆ ವೇಳೆ ವಿವಾದಗಳಿಂದ ದೂರ ಎಂಬ ಕಾರಣಕ್ಕೆ ಹೆಗಡೆ ಮಾತಿನ ಬಗ್ಗೆ ಜಾಣ ಉತ್ತರಗಳಷ್ಟೇ ಕೇಳ್ತಿವೆ. Whatever statement issued by Anant Kumar Hegdeji, I'll speak to him personally. It is his personal views. It cannot be termed as a party stand. But I'll speak to Anant Kumar Hegde personally and I'll look into this matters here. I will discuss you on this issue. ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಸರಿಯಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಆದರೆ ವಿಚಾರ ಏನಿದೆ, ರಾಮ ಮಂದಿರದ ವಿಚಾರವಾಗಿ ಸಿದ್ದರಾಮಯ್ಯನವರ ನಡವಳಿಕೆ ಏನಿದೆ ಅದನ್ನ ಖಂಡಿಸೋದನ್ನ ಒಪ್ಕೊಂತೀನಿ. ಆದರೆ ವೈಯಕ್ತಿಕವಾಗಿ ನಿಂದನೆ ಮಾಡುವಂಥದ್ದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ನಮ್ಮ ಪಾರ್ಟಿ ಆಗಲಿ ಒಪ್ಪಲ್ಲ. ಈ ಹುಚ್ಚರ ಬಗ್ಗೆ ಹೇಳ್ತಾ ಹೋದರೆ ಅದು ಹುಚ್ಚಾಸ್ಪತ್ರೆ ಸಾಕಾಗಲ್ಲ, ಹುಚ್ಚರಿದ್ದಾರೆ. ನಾನು ಖಂಡಿತ ಇದರಲ್ಲಿ ರಾಜಕಾರಣ ಬೆರೆಸೋದಕ್ಕೆ ಇಷ್ಟಪಡಲ್ಲ. ಅವ್ರು ಹಿಂದೆ ಏನೇನು ಹೇಳಿದ್ದಾರೆ, ಮೋದಿ ಬಗ್ಗೆ ಏನು ಹೇಳಿದ್ದಾರೆ, ಅನಂತಕುಮಾರ್ ಬಗ್ಗೆ, ಸಿದ್ದರಾಮಯ್ಯನ ಬಗ್ಗೆ ಹೇಳಿದ್ದಾರೆ. ಇದು ಒಬ್ರಿಗೊಬ್ಬರು ಹೇಳ್ತಾ ಹೋದರೆ ಒಂದು ಹಿಂದೆ ಹುಚ್ಚರ ಜಾತ್ರೆ ಆಗುತ್ತೆ. ಬರೀ ಸಿದ್ದರಾಮಯ್ಯನವರು ಒಬ್ಬರಿಗೆ ಅಲ್ಲ, ಎಲ್ರಿಗೂ ಪ್ರಾರ್ಥನೆ ಮಾಡಿದ್ದೇನೆ, ಟೀಕೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆಗಳು ಇಳಿಬಾರದು. ಸೊ 3-4 ವರ್ಷಗಳ ಬಳಿಕ, ಅದರಲ್ಲೂ ಎಂಪಿ ಎಲೆಕ್ಷನ್ ಹೊತ್ತಿಗೆ ಅನಂತಕುಮಾರ್ ಹೆಗಡೆ ಫೈರ್ ಆಗಿದ್ದಾರೆ. ಬಿಜೆಪಿ ಸೈಲೆಂಟ್ ಮಂತ್ರವೇ ಕಾಂಗ್ರೆಸ್ಗೂ ದಾಳ ಆಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಅನಂತಕುಮಾರ್ ಹೆಗಡೆ ಅವರು ಆಡಿರುವಂತಹ ಮಾತು, ಬಳಸಿರುವಂತಹ ಪದಗಳು, ಅದರಲ್ಲೂ ಕೆಲವೊಂದು ಪದಗಳನ್ನಂತೂ ತೋರಿಸೋದಕ್ಕೂ ಆಗದೇ ಇರುವಂತಹ ಪದಗಳನ್ನು ಬಳಕೆ ಮಾಡಿರುವಂಥನ್ನು ಗಮನಿಸಿದಾಗ ಒಬ್ಬ ಸಂಸದರಾಗಿ, ಯಾಕಂದರೆ ಅವರು ಒಂದು ಮತಕ್ಷೇತ್ರದ, ಒಂದು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿ, ಅವರು ಆಡುವಂತಹ ಮಾತುಗಳಿಂದಾಗಿ ಕೇವಲ ಅವರಿಗೆ ಮಾತ್ರ ಅದು ಕಳಂಕ ಅಂಟುವುದಲ್ಲ, ಅವ್ರನ್ನ ಆಯ್ಕೆ ಮಾಡಿದಂತಹ ಜನರಿದ್ದಾರಲ್ಲ ಅವ್ರಿಗೂ ಕೂಡ ಅಯ್ಯೋ ನಮ್ಮ MP ಹಿಂಗೆ ಮಾತನಾಡ್ತಾರಪ್ಪ ಅಂತ ಅನ್ನಿಸುವಂಥದ್ದು ಆಗಬಾರ್ದು. ಅದು ಯಾವತ್ತೂ ಕೂಡ ಯಾವುದೇ ಮತದಾರರಿಗೂ ಕೂಡ ಅವರು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗೆ ಒಂದು ಜವಾಬ್ದಾರಿ ಇರುತ್ತೆ. ಯಾಕಂದರೆ ಜನಪ್ರತಿನಿಧಿಗಳು ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥದ್ದು ಸುಮ್ಮನೆ ಅಲ್ಲ. ಅದಕ್ಕೊಂದು ಅದನ್ನು ಒಂದು ನಾರ್ಮಲ್ ಆಗಿ ಯಾವುದೋ ಒಂದು ವಿಧಿ, ಯಾವುದೋ ಒಂದು ನಾರ್ಮಲ್ ಆದಂತಹ ಒಂದು ಪ್ರಕ್ರಿಯೆ ಅಲ್ಲ ಅದು. ಅದಕ್ಕೆ ಅದರದೇ ಆದಂಥ ಜವಾಬ್ದಾರಿಗಳನ್ನು ಅವರಿಗೆ ಹೇಳುವಂಥದ್ದು ಇರುತ್ತೆ. ಆದರೆ ಆ ಜವಾಬ್ದಾರಿಗಳನ್ನು ಮರೆತಂತಹ ರೀತಿಯಲ್ಲಿ ಸಂಸದರು ವರ್ತನೆ ಮಾಡಿದಾಗ ಮತ್ತು ಅವ್ರ ಪಕ್ಷವೂ ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಮೊನ್ನೆ ಅಷ್ಟೇ ಹೇಳ್ತಾ ಇದ್ದೆ ನಾನು ಕಾರ್ಯಕ್ರಮವನ್ನು ಶುರು ಮಾಡುವಾಗ, ಕಾಂಗ್ರೆಸ್ನವರು ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಬೇಟ್ಗಳಲ್ಲಿ ಭಾಗ್ಯ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವದ ವಿಚಾರದಲ್ಲಿ ವಿಶ್ವಾಸ ಇರುವಂಥವರು ಚರ್ಚೆಯಲ್ಲಿ ಭಾಗ್ಯ ಆಗೋದಕ್ಕೆ ಯಾವತ್ತೂ ಕೂಡ ಹಿಂದೆ ಮುಂದೆ ನೋಡಬಾರ್ದು. ಈ ವಿಚಾರದಲ್ಲೂ ಅಷ್ಟೇ ಇವತ್ತು BJPಯ ಯಾವುದೇ ಅತಿಥಿಗಳು ನಮ್ಮ ಜೊತೆಗೆ ಜಾಯ್ನ್ ಆಗಿಲ್ಲ. BJPಯವರು ಕೂಡ ಈ ವಿಚಾರದಲ್ಲಿ ನಾವು
ಮಾತನಾಡೋದಿಲ್ಲ ಅನ್ನುವಂತಹ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇಂತಹ ಮಾತುಗಳನ್ನು ಆಡಿದಾಗ ಒಂದು ಅವರ ಮೇಲೆ ಕ್ರಮ ಕೈಗೊಳ್ತೀವಿ ಅನ್ನೋದನ್ನಾದರೂ ಪಕ್ಷ ಹೇಳಬೇಕು, ಅಥವಾ ಇಲ್ಲ ಅವ್ರು ಹೇಳಿದ್ದು ಸರಿ ಅಥವಾ ಹೇಳಿದ್ದು ತಪ್ಪು, ಅದನ್ನ ಹಾಗೆ ಹೇಳುವಂಥದ್ದು ಆಗಬಾರ್ದು ಅನ್ನೋದನ್ನಾದರೂ ಕೂಡ ಚರ್ಚೆಯ ಮೂಲಕವಾಗಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷಗಳವರು ಮಾಡಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀವಿ. ಆದರೆ ನಮ್ಮ ಜೊತೆಗೆ ಬಿಜೆಪಿಯಿಂದ ಶಿರಸಿಯ ಬಿಜೆಪಿ ಮುಖಂಡರೊಬ್ಬರು ಜಾಯ್ನ್ ಆಗಿದ್ದಾರೆ. ಚಂದ್ರು ಎಸಳೆ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವ ನಾಗರಾಜ್ ಯಾದವ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವ ಅಬ್ದುಲ್ ರಜಾಕ್ ಅವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಗಂಗಾಧರ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ BS ಅರುಣ್ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ನಾನು ಚರ್ಚೆಯನ್ನು ಆರಂಭಿಸಿದ್ದೇನೆ ನಾಗರಾಜ್ ಯಾದವ್ ಅವರ ಮೂಲಕ. ನಾಗರಾಜ್ ಯಾದವ್ ಅವರೇ, ತಮ್ಮ ಪ್ರಕಾರ ಇಲ್ಲಿ ಅನಂತಕುಮಾರ್ ಹೆಗಡೆಯವರ ಮಾತುಗಳು ಈ ಹಂತದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಅವರು ಅಟ್ಯಾಕ್ ಮಾಡಿರುವಂತಹ ರೀತಿಯನ್ನು ಗಮನಿಸಿದಾಗ ಒಂದು ಬಹಳ ಮುಖ್ಯವಾಗಿ ರಾಮ ಮಂದಿರ ವಿಚಾರವನ್ನು ಮುಂದಿಟ್ಟುಕೊಂಡೇ ಅವರು ಆಡಿರುವಂತಹ ಮಾತು. ಕಾಂಗ್ರೆಸ್ನ ನಿಲುವುಗಳನ್ನು ಈ ಸ್ವರೂಪದಲ್ಲಿ ಖಂಡಿಸಿದ್ದಾರೆ. ಪದಗಳ ಬಳಕೆಯೂ ಕೂಡ ಒಂದು ರೀತಿಯಾಗಿ ಅದನ್ನು ಅವರ ಸಂಸ್ಕೃತಿ ತೋರಿಸುತ್ತೋ ಇನ್ನೊಂದು ತೋರಿಸುತ್ತೋ ಅನ್ನುವಂತಹ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಕ್ಕೆ ಹೋಗಿಲ್ಲ. ಆದರೆ ಒಬ್ಬ ಸಂಸದರಾಗಿ ಅವರ ಜವಾಬ್ದಾರಿಯನ್ನು ಮರೆತ ರೀತಿಯಲ್ಲಿನೇ ಅವರು ಆಡಿರುವಂಥ ಮಾತುಗಳು ಕೂಡ ಇದಾವೆ. ಇಲ್ಲಿ ಕೇವಲ ಒಬ್ಬ ಸಂಸದನಾಗಿಲ್ಲ, ಒಬ್ಬ ನಾಗರಿಕನಾಗಿ ಕೂಡ ಯಾರು ಕೂಡ ಈ ರೀತಿ ಮಾತಾಡೋದಿಲ್ಲ. ಇದು ಮೊದಲನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಂತ. ನಮ್ಮ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ರು, ಕರ್ನಾಟಕದ ಕನ್ನಡಿಗರ ಮುಖ್ಯಮಂತ್ರಿ ಆಗಿರುತ್ತೆ ಸಿದ್ದರಾಮಯ್ಯ ಮಾತಾಡೋದನ್ನ ಕಾರಣಕ್ಕೋಸ್ಕರ ಮಾತಾಡ್ತಾ ಇಲ್ಲ. 2020 ಫೆಬ್ರವರಿ 3ನೇ ತಾರೀಕು ಕೂಡ ಮಹಾತ್ಮ ಗಾಂಧಿಯವರ ವಿಚಾರದಲ್ಲಿ ಮಾತಾಡ್ತಾರೆ. ಈ ದೇಶದಲ್ಲಿ ಆಗಿರ್ತಕ್ಕಂಥ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಮಾತಾಡ್ತಾ ಹೇಳ್ತಾನೆ, ನನಗೆ ನನ್ನ ಬ್ಲಡ್ ಬಾಯ್ಲ್ ಆಗ್ತದೆ ಅಂಥ ವಿಚಾರಗಳನ್ನ ಪ್ರಸ್ತಾವ ಮಾಡ್ತಾರೆ ಆ ಫ್ರೀಡಮ್ ಫೈಟರ್ ಬಗ್ಗೆ. ಮತ್ತು ಅಂಥವ್ರನ್ನೆಲ್ಲ ಮಹಾತ್ಮರು ಅಂತ ಕರೀತಾರೆ ಅಂತ ಹೇಳಿದಾಗಲೇ ಆವಾಗಲೇ ಕೇಂದ್ರ ಸರ್ಕಾರ ಹೇಳಿದ್ರು ಇವ್ರು ಮಾತಾಡಿರೋ ತಪ್ಪು ಅಂತೇಳಿ. ಪಾರ್ಲಿಮೆಂಟರಿ ಬೋರ್ಡ್ ಆಲ್ಸೋ ಅದು ಅಗೇನ್ಸ್ಟ್ ಇಟ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ಬಗ್ಗೆನೇ ಗೌರವ ಇಲ್ಲದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಎಲ್ಲಿ ಗೌರವ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀನಿ. ಆವತ್ತೇ ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕಬೇಕಾಗಿತ್ತು, ಒದ್ದು ಜೈಲ್ಗೆ ಹಾಕಬೇಕಾಗಿತ್ತು ಅಂತ ಹೇಳ್ತೀನಿ. ಈ ದೇಶದ ಮಹಾತ್ಮ ಗಾಂಧಿಯವರನ್ನೇ ಅವರು ಡ್ರಾಮಾ ಮಾಸ್ಟರ್ ಅಂತ ಕರೆದಂಥವ್ರನ್ನ ನಾವು ಯಾಕ್ರಿ ಒಪ್ಕೋಬೇಕು? ಅಂಥವ್ರು ದೇಶದ ಮಹಾತ್ಮ ಗಾಂಧಿಯವರ ಮಹಾತ್ಮರು ಅಂತ ಕರೆದ್ರು ಅಂತೇಳಿ ಖಂಡನೆ ಮಾಡ್ತಕ್ಕಂಥವ್ರನ್ನ ಅಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿ ಅವ್ರ ಹತ್ರ ಸಂಸ್ಕೃತಿ ಕಲಿಬೇಕಾಗಿದೆಯಾ? ಅವ್ರು ಕಾಂಗ್ರೆಸ್ನವ್ರಿಗೆ ಬುದ್ಧಿ ಹೇಳ್ಬೇಕಾ? ಅವರು ಕಾಂಗ್ರೆಸ್ನವ್ರಿಗೆ ಸಂಸ್ಕೃತಿ ಹೇಳ್ಕೊಳ್ಳಿ ಬರ್ತಾರ? ನಾಲಾಯಕ್ ಯಾರಾದ್ರೂ ಇದ್ರೆ ಅನಂತಕುಮಾರ್ ಹೆಗಡೆ ಮಾತು ಹೇಳ್ತಾ ಇದ್ದೀನಿ. ಕೇವಲ MP ಅಲ್ಲ, ಅವನು ನಮ್ಮ ದೇಶದ ನಾಗರಿಕನಾಗಿರ್ಲಿಕ್ಕೆ ನಾಲಾಯಕ್ ಅಂತ ಹೇಳ್ತೀನಿ. ಮಹಾತ್ಮ ಗಾಂಧಿನ ಕ್ರಿಟಿಸೈಸ್ ಮಾಡೋದು, ಒಂದು ಕಡೆ ಸಂವಿಧಾನವನ್ನು ಟೀಕೆ ಮಾಡ್ತಕ್ಕಂಥದ್ದು, ನಾವು ಅಧಿಕಾರ ಬಂದಿರ್ತದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅನ್ನೋ ಮಾತನ್ನು ಹೇಳ್ತಕ್ಕಂಥದ್ದು ಸಂವಿಧಾನಕ್ಕೆ ಮಾಡ್ತಕ್ಕಂಥ ವಿಚಾರ ಅಲ್ವೇ? ಇವತ್ತು ಸಂವಿಧಾನದ ಆಶಯ ಅಡಿಗಳಲ್ಲಿ 136 ಸೀಟು ಗೆದ್ದಂಥ ಜನಗಳ ಆಶೀರ್ವಾದದಿಂದ ಅಧಿಕಾರ ಕೂತಿದಂಥ ಮುಖ್ಯಮಂತ್ರಿನ ಅವೇಳನ ಮಾಡ್ತಕ್ಕಂಥದ್ದು ಸರಿ ಅಂತ ಮಾತು ಕೇಳ್ತೀನಿ. ಅವ್ರು ಯಾರೂ ಕೂಡ ಅಲ್ಲ, 4-6 ಬಾರಿ ಅವರು ಲೋಕಸಭೆಗೆ ಆಯ್ಕೆ ಆಗಿ ಬಂದಿರತಕ್ಕಂಥವ್ರು ಮಾತಾಡ್ತಾ ಇರ್ತಕ್ಕಂಥ ರೀತಿಯೂ ಆದರೆ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಮೆಡಿಕಲ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದೀನಿ. ಇವು ವಿಚಾರದಲ್ಲಿ ಅವ್ರ ಮೇಲೆ ಕೇವಲ 153A ಮೇಲೆ ಮಾಡಿರ್ತಕ್ಕಂಥದ್ದು ಗುಂಪು ಘರ್ಷಣೆ ಕ್ರಿಯೇಟ್ ಮಾಡಲಿಕ್ಕೆ, ಅಶಾಂತಿ ಕ್ರಿಯೇಟ್ ಮಾಡಲಿಕ್ಕೆ ಆಗಿರ್ತ ಕೇಸುಗಳು ಸಾಲದು ಅನ್ನೋ ಮಾತು ಹೇಳ್ತಾ ಇದ್ದೀನಿ. ಸರ್ಕಾರ ಅವ್ರ ಮೇಲೆ ಸೆಡಿಷನ್ ಕೇಸ್ ಹಾಕ್ಲೇಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೀನಿ. ಮತ್ತು ಅವನ ಒದ್ದು ಜೈಲ್ಗೆ ಹಾಕ್ತಕ್ಕಂಥ ಕೇಸ್ ಮಾಡಲೇಬೇಕು ಅಂತ ಹೇಳ್ತೀನಿ. ಗಂಗಾಧರ ಕುಲಕರ್ಣಿ, ತಾವು ಒಪ್ತೀರಾ ಅನಂತಕುಮಾರ್ ಹೆಗಡೆ ಅವರ ಮಾತುಗಳನ್ನು? ಇಲ್ಲ, ಈ ರೀತಿ ಅನಂತಕುಮಾರ್ ಹೆಗಡೆ ಅವರಂತ ಅಷ್ಟೇ ಅಲ್ಲ, ಯಾರೇ ಆಗಲಿ ಸಾರ್ವಜನಿಕ ಜೀವನದೊಳಗಿದ್ದಾಗ ಸರಿಯಾದಂಥ ರೀತಿಯೊಳಗೆ ಮಾತನಾಡಬೇಕು ಅನ್ನೋವಂಥದ್ದನ್ನು ಎಲ್ಲರೂ ಒಪ್ಪುವಂಥದ್ದು. ಈಗ ಇವತ್ತವರು ಮುಖ್ಯಮಂತ್ರಿ ಮೇಲೆ ಮಾತಾಡಿದ್ದಾರೆ. ಇದೇ ಮುಖ್ಯಮಂತ್ರಿಗಳು ದೇಶದ ಪ್ರಧಾನಮಂತ್ರಿ ಬಗ್ಗೆ ಯಾವ ರೀತಿಯಾಗಿ ಮಾತಾಡಿದ್ದಾರೆ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ದಿನೇಶ್ ಗುಂಡೂರಾವರು ಯೋಗಿ ಆದಿತ್ಯನಾಥ್ ಅವರಿಗೆ ಚಪ್ಪಲಿಲಿ ಹೊಡಿಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈ ರೀತಿ ಮಾತ್ರ ಸರಿ ಇದೆ. ನಾನು ನಿಮ್ ಗಮನಕ್ಕೆ ತರ್ತೇನೆ. ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ, ಅವರ ಮಹಾತ್ಮ ಅಂತ ಕರೆದಿದ್ದು ನೀವು ಕೇವಲ ಮುಖ್ಯಮಂತ್ರಿಗೆ ಸೀಮಿತ ಫಸ್ಟ್ ರಿಯಾಕ್ಷನ್ ನಾನು ಹೇಳ್ತಾ ಇರುವಂತದ್ದು ಶಬ್ದಗಳ ಬಗ್ಗೆ. ಇವತ್ತು ಅನಂತಕುಮಾರ್ ಹೆಗಡೆ ಇರಬಹುದು ಅಥವಾ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿಗಳಿಗೆ ಮಾತನಾಡಿದಂಥ ಶಬ್ದಗಳಿರ್ಬೋದು, ದಿನೇಶ್ ಗುಂಡೂರಾವ್ ಅವರು ಯೋಗಿ ಆದಿತ್ಯನಾಥ್ ಅವ್ರ ಬಗ್ಗೆ ಮಾತನಾಡಿದಂಥದ್ದು ಇರ್ಬೋದು. ಇದೆಲ್ಲ ರಾಜಕೀಯದೊಳಗೆ
ನಾಗರಾಜ್ ಅವರೇ, ಮಹಾತ್ಮ ಗಾಂಧಿ ಒಂದು ನಿಮಿಷ, ಒಂದು ನಿಮಿಷ, ಒಂದು ನಿಮಿಷ. ಇರಿ, 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 ಇರಿ. ಇರಿ, ಇರಿ, ಇರಿ. ನಾಗರಾಜ್ ಅವರೇ, ನಾಗರಾಜ್ ಅವರೇ, ನಾಗರಾಜ್ ಅವರೇ, ಯಾವ ವಿಷಯ ಇದೆ? ನಾಗರಾಜ್ ಅವರೇ, ಯಾವ ವಿಷಯ ಇದೆ ಈಗ? ನಾಗರಾಜ್ ಅವರೇ, ಹಾಗಾದ್ರೆ ನೀವು ಸಿದ್ದರಾಮಯ್ಯ ಅವರು ಹಾಗಾದ್ರೆ ಸಿದ್ದರಾಮಯ್ಯ ಅವರು ನಾಟ್ ಈಕ್ವಲ್ ಟು ಮಹಾತ್ಮ ಗಾಂಧಿ. ಅಲ್ಲ, ನಾನು ಮೋದಿ ಅವರಿಗೆ ಮಾತಾಡಿದ್ರೆ ರಾಜಕಾರಣ ಸಿದ್ದರಾಮಯ್ಯ ಅವರು ನಾನು ನಿಮ್ನ ಕೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡೋದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮಹಾತ್ಮ ಗಾಂಧಿ ನಾಗರಾಜ್ ಅವರೇ, ನಾಗರಾಜ್ ಅವರೇ, ನಾಗರಾಜ್ ಅವರೇ, ನಾಗರಾಜ್ ಅವರೇ, ಒಂದು ನಿಮಿಷ ಅವ್ರು ಮಾತಾಡ್ಕೊಳ್ಳಿ. ನೀವು ನೋಡಿ ಕಿರಿಚಾಡೋದ್ರಿಂದ ಅವ್ರು ಮಾತಾಡ್ಲಿ, ಅವ್ರು ಕೇಳಿದ್ರಲ್ಲಿ ತಪ್ಪಿದ್ರೆ ನಾನು ಕೇಳೋದಕ್ಕೆ ನಾನು ಕೂಡ ಇದ್ದೀನಿ ಇಲ್ಲಿ, ದಯವಿಟ್ಟು ಇರಿ. ವಿಷಯ ಯಾವುದಿದೆ? ಇವತ್ತು ಅವರು ನಾಲ್ಗೆ ಹರಿಬಿಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಚರ್ಚೆ ನಡೀತಾ ಇದೆ. ಅದು ಅಯೋಧ್ಯೆಗೆ ಸಂಬಂಧಪಟ್ಟದ್ದು ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟದ್ದು ನಡೀತಾ ಇದೆ. ಯಾರೇ ಆಗಲಿ ಈ ರೀತಿಯಾಗಿ ಸಭ್ಯ ಸಮಾಜದೊಳಗೆ ಮಾತನಾಡೋದಂಥ ಸರಿಯಲ್ಲ ಅನ್ನುವಂಥದ್ದು ನಮ್ಮ ವಾದ ಇದ್ರು. ಯಾರೇ ಇರ್ಬೋದು, ಅವರು ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಬೇಕಾದವ್ರು ಯಾರೇ ಇರ್ಬೋದು, ಜನಪ್ರತಿನಿಧಿ ಆದಂಥವ್ರು ಒಂದು ಸಮಾಜದೊಳಗೆ ಇಟ್ಕೊಂಡು ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ನಡಿಬೇಕಾಗಿದೆ. ಅನಾವಶ್ಯಕವಾಗಿ ಈ ಸಂದರ್ಭಗಳಲ್ಲಿ ಈ ರೀತಿ ಒಂದು ಮನಸ್ಸುಗಳನ್ನು ಕೆಡಿಸುವಂಥದ್ದು, ಉದ್ವೇಗ ಮಾಡುವಂಥದ್ದು, ಪ್ರಚೋದನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅದನ್ನು ಅಯೋಧ್ಯ ವಿಷಯ ಇಟ್ಕೊಂಡು ಈ ರೀತಿ ಮಾತನಾಡುವಂಥದ್ದು ಈ ಸಂದರ್ಭದಲ್ಲಂತೂ ಸರಿಯಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.